ಶಾಂತನು ಏನಾದರೂ ಕದಿಯೋದು? ನಮಗೆ ಅನುಮಾನ ಬಂದಿದೆ ಅಂತ ಅಲ್ಲ ಯಜಮಾನ್ರೆ, ಆದರೂ ಒಂದು ಕಣ್ಣಿಟ್ಟಿರಿ ಅಂತ ಹೇಳೋದಕ್ಕೆ ಬಂದ್ವಿ ಅಷ್ಟೆ. ರಾಧಿಕಾ, ಸೂಟ್ ಕೇಸ್ ತಗೊಂಬ. ನಾಚಿಕೆ ಆಗೋದಿಲ್ವಾ ಶಾಂತ? ನಂಬಿಕೆ ದ್ರೋಹ ಅಂದ್ರೆ ಇದೇ ಅಲ್ವಾ? ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ಅದಕ್ಕೆ ಇದೇನಾ ಪ್ರತಿಫಲ? ನಾನು ನಿನಗೆ ಕೇಳಿದ್ದೆ ತಾನೆ, ನಿನ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳು ಅಂತ ಕೇಳಿದ್ದೆ ತಾನೆ? ಕೆಲಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಅದು ದೇಸಾಯಿಗಳೇ. ಶಾಂತನು ಪ್ಲೀಸ್ ಬಾಯ್ ಮುಚ್ಚು. ಇಲ್ಲದೆ ಇರೋ ಕಥೆಗಳನ್ನ ಶುರು ಮಾಡಬೇಡ. ಕೊನೆಗೆ ನಾವೆಲ್ಲರೂ ನಂಬಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲಿವರೆಗೂ ನೀನು ಮಾಡ್ಕೊಂಬಂದಿರೋದು ಇದನ್ನೇ ಅಲ್ವಾ? ತಮ್ಮ ಅಂತ ಬಾಯಿ ತುಂಬ ಕರೀತಿದ್ನಲ್ಲೋ, ಈ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ತಪ್ಪು ಮಾಡಿ ಆಯ್ತಲ್ಲ ಚಕೋರಿ ಅಕ್ಕ, ಇವಾಗ ಏನು ಮಾಡೋಕ್ಕಾಗತ್ತೆ? ಅಲ್ಲ ಶಾಂತನು, ದುಡ್ಡು ಬೇಕು ಅಂತ ಯಜಮಾನ್ರ ಹತ್ರ ಒಂದು ಮಾತು ಕೇಳಿದ್ರೆ ಅವ್ರು ಕೊಡಲ್ಲ ಅಂತಿದ್ರ ಹೇಳು? ಶಾಂತನು, ಭಿಕ್ಷೆ ಕೇಳ್ಕೊಂಬಂದವರಿಗೆ ಈ ಮನೆ ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ಇವತ್ತು ನೀನು ಮಾಡಿರೋ ಕೆಲಸದಿಂದ ಎಷ್ಟು ಬೇಜಾರಾಗಿದೆ ಗೊತ್ತಾ? ಈ ವಿಷಯ ಏನಾದರೂ ಸೌಪರ್ಣಿಕ ಗೊತ್ತಾದ್ರೆ ಎಷ್ಟು ಸಂಕಟ ಪಡ್ತಾಳೆ ಅಂತ ನಿನಗೆ ಗೊತ್ತಾ? ಅದು ಬೇಡ, ಏನು ಹೇಳೋದು ಬೇಡ. ನಂಬಿಕೆಯಿಂದಿರೋ ಮನುಷ್ಯನಿಂದ ನಂಬಿಕೆಗೆ ಪೆಟ್ಟು ಬಿದ್ದಾಗ ಆಗೋ ನೋವು ಎಂಥದ್ದು ಅಂತ ನಿನ್ಗೆ ಅರ್ಥ ಆಗುತ್ತೆ. ನಂಬಿಕೆ ದ್ರೋಹ. ಈ ಮನೆಯಲ್ಲಿ ಎಲ್ಲರೂ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು, ನಾನು ಸೌಪರ್ಣಿಕ ನಿನ್ನ ವಹಿಸ್ಕೊಂಡೆ ಇದುವರೆಗೂ ಮಾತಾಡಿದ್ರು. ಅಷ್ಟು ನಂಬಿಕೆ ನಿನ್ನ ಮೇಲೆ. ಆ ನಂಬಿಕೆನ ಇವತ್ತು ಮುರಿದು ಬಿಟ್ಟು ಇನ್ನು ಮೇಲೆ ಈ ಮನೆಯಲ್ಲಿ ಆ ಸ್ನೇಹ ಆಗಲಿ, ಆ ಪ್ರೀತಿ ಆಗಲಿ, ಆ ಆಶ್ರಯ ಆಗಲಿ ನಿನಗೆ ಸಿಕ್ಕೋದಿಲ್ಲ. ಹೊರಟೋಗು. ರಾಧಿಕಾ, ಹುಷಾರು. ಇಲ್ಲಿಂದ ಮತ್ತೆ ಸೂಟ್ಕೇಸ್ ತೊಗೊಂಡೋಗೋ ಚಾನ್ಸಸ್ ಜಾಸ್ತಿನೇ ಇದೆ. ಒಳಗೋಗಿಟ್ಬಿಡು.
ಸರಿ ನಂಚ್ಕೊಡಿ. ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ, ಆದರೆ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅಮ್ಮ, ಇದರಲ್ಲೇನೋ ಮೋಸ ಆಗಿರಬೇಕು. ಶಾಂತನು ಇಂಥ ಕೆಲಸ ಮಾಡೋರಲ್ಲ. ನೀನು ಸಾಕು ಬಾಯಿ ಮುಚ್ಚೆ, ಬಾ ನನ್ನ ಜೊತೆ.